ಪ್ರತಿಯೊಂದು ಪ್ರೆಗ್ನೆಂಟ್ಗೂ ಹಾಗೂ ಮನೆಯವರಿಗೂ ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಕುತೂಹಲ ಅಂದ್ರೆ ಹುಟ್ಟುವ ಮಗು ಗಂಡಾಗಿರುತ್ತದೋ ಹೆಣ್ಣಾಗಿರ್ತದೋ ಅಂತ. ನಾವು ಹೇಳುದು ಕೇಳಿರ್ಬೋದು, ಪ್ರೆಗ್ನೆಂಟ್ದು ಸ್ಕಿನ್ ಚೇಂಜಸ್ ಅಲ್ಲಿ ಹೊಟ್ಟೆ ಶೇಪ್ ನೋಡಿ, ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಬರುವ ಕೆಲವೊಂದು ಲಕ್ಷಣಗಳನ್ನು ನೋಡಿ, ಅದೇ ತರ ಹೆಚ್ಚಾಗಿ ಯಾವ ಟೆಸ್ಟ್ ಇಷ್ಟಪಡ್ತಾರೆ ಅಂತ ನೋಡಿ, ಇವಳಿಗೆ ಹೆಣ್ಣು ಮಗು ಹುಟ್ಟುತ್ತೆ ಅಥವಾ ಗಂಡು ಮಗು ಹುಟ್ಟಬಹುದು ಅಂತ ಹೇಳ್ತಾರೆ. ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇದೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹೆಚ್ಚಾಗಿ ವಾಂತಿ ಎಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಹೆಣ್ಣು ಮಗು ಆಗಿರ್ಬೋದು ಅಂತ ಹೇಳ್ತಾರೆ. ಅದೇ ತರ ಗರ್ಭಿಣಿಯ ಚರ್ಮ ತುಂಬಾ ಗ್ಲೋ ಇದ್ರೆ ಗಂಡು ಮಗು ಆಗಿರ್ಬೋದು, ಚರ್ಮದಲ್ಲಿ ತುಂಬಾ ಪಿಂಪಲ್ಸ್ ಇದ್ರೆ ಹೆಣ್ಣು ಮಗು ಆಗಿರ್ಬೋದು. ಅದೇ ತರ ಪ್ರೆಗ್ನೆಂಟ್ ತುಂಬಾ ಸ್ವೀಟ್ ಹುಳಿ ಕ್ರೇವಿಂಗ್ಸ್ ಇದ್ರೆ ಹೆಣ್ಣು ಮಗು ಆಗಿರ್ಬೋದು. ಅದೇ ತರ ಖಾರ ಮತ್ತೆ ಉಪ್ಪು ಟೇಸ್ಟ್ ಇಷ್ಟ ಆಗ್ತಾ ಇದ್ರೆ ಗಂಡು ಮಗು ಆಗಿರ್ಬೋದು ಅಂತ ಕೇಳಿರ್ಬೋದು. ಅದೇ ತರ ಸ್ಕ್ಯಾನಿಂಗ್ ಅಲ್ಲಿ ಮಗುವಿನ ಹಾರ್ಟ್ ರೇಟ್ 140 ಬೀಟ್ಸ್ ಪರ್ ಮಿನಿಟ್ ಗಿಂತ ಜಾಸ್ತಿ ಇದ್ರೆ ಹೆಣ್ಣು ಮಗು ಆಗಿರ್ಬೋದು. ಅದೇ ತರ 140 ಬೀಟ್ಸ್ ಪರ್ ಮಿನಿಟ್ ಗಿಂತ ಕಡಿಮೆ ಇದ್ರೆ ಗಂಡು ಮಗು ಆಗಿರ್ಬೋದು. ಈ ತರದ ಮಾತುಗಳನ್ನೆಲ್ಲ ಕೇಳಿರ್ಬೋದು. ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ, ಇದರ ಹಿಂದೆ ಇರುವಂತಹ ರೀಸನ್ ಏನು, ನಿಮಗೂ ಈ ತರದ ಕುತೂಹಲಗಳೆಲ್ಲ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ರೀಸನ್ ಸಮೇತ ಈ ವಿಡಿಯೋದಲ್ಲಿ ಹೇಳ್ತೇನೆ. ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಕಡಿಮೆ ಆಗೋದಕ್ಕೆ ಕಾರಣ ಗರ್ಭಿಣಿಯ ದೇಹದಲ್ಲಿ ಆಗುವಂತಹ ಹಾರ್ಮೋನ್ ಬದಲಾವಣೆ. ಪ್ರತಿ ಗರ್ಭಿಣಿಯ ದೇಹವು ಡಿಫ್ರೆಂಟ್ ಆಗಿರ್ತದೆ. ಅದೇ ತರ ಹಾರ್ಮೋನಲ್ ವೇರಿಯೇಷನ್ ಕೂಡ ಆಗ್ತಾ ಇರ್ತದೆ. ಅದರ ಪರಿಣಾಮ ವಾಂತಿ ಬರುವುದು, ವಾಂತಿ ಬಂದ ಹಾಗೆ ಆಗುವುದು ಆಗ್ತದೆ ವಿನಃ ನಿಮ್ಮ ಮಗು ಹೆಣ್ಣು ಗಂಡು ಆಗಿರುವುದಕ್ಕೆ ಅಲ್ಲ. ಮತ್ತೆ ಹೊಟ್ಟೆ ಶೇಪ್ ರೌಂಡ್ ಇದ್ದಲ್ಲಿ ಹೆಣ್ಣು ಮಗು ಅಂದ್ರೆ ಇಫ್ ಯು ಕ್ಯಾರಿಂಗ್ ಹೈ ಮೀನ್ಸ್ ಹೆಣ್ಣು ಮಗು, ಕ್ಯಾರಿಂಗ್ ಲೋ ಮೀನ್ಸ್ ಗಂಡು ಮಗು. ಇದು ಯಾವುದೇ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿಲ್ಲ. ಇದು ಗರ್ಭಿಣಿಯ ಬಾಡಿ ಟೈಪ್ ಮತ್ತೆ ಮಸಲ್ ಟೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಕ್ರೇವಿಂಗ್ಸ್ ಮೇಲೆ ಹೇಳುದು ಅಂದ್ರೆ ಗರ್ಭಿಣಿ ಸ್ವೀಟ್ ಟೇಸ್ಟ್ ಇಷ್ಟಪಡ್ತಾ ಇದ್ರೆ ಲೈಕ್ ಚಾಕ್ಲೇಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್, ಫ್ರೂಟ್ಸ್, ಬೇಕರಿ ಐಟಮ್ಸ್ ಆಗಿದ್ರೆ ಹೆಣ್ಣು ಮಗು ಆಗಿರ್ಬೋದು. ಉಪ್ಪು ಖಾರ ಈ ತರದ ಟೇಸ್ಟ್ಗಳು ಇಷ್ಟ ಆಗ್ತಾ ಇದ್ರೆ ಗಂಡು ಮಗು ಅಂತ ಹೇಳೋದು. ಈ ತರ ಆಗೋದ್ರ ಹಿಂದೆ ಇರೋ ಕಾರಣ ಏನು ಅಂತ ಹೇಳಿದ್ರೆ ಗರ್ಭಿಣಿಯ ದೇಹಕ್ಕೆ ಬೇಕಾದ ನ್ಯೂಟ್ರಿಷನಲ್ ನೀಡ್ಸ್ ಇಂದ ಹೊರತು ಮಗುವಿನ ಜೆಂಡರ್ ಇಂದ ಅಲ್ಲ. ಮತ್ತೆ ಪ್ರೆಗ್ನೆಂಟ್ ಲೇಡಿಯ ಸ್ಕಿನ್ ಅಲ್ಲಿ ಬರುವಂತಹ ಚೇಂಜಸ್ಗಳು, ಒಳ್ಳೆ ಗ್ಲೋ ಇದ್ದಲ್ಲಿ ಗಂಡು ಮಗು, ಹಾಗೆ ಅತಿಯಾಗಿ ಪಿಂಪಲ್ಸ್ ಕಲೆಗಳಿದ್ದಲ್ಲಿ ಹೆಣ್ಣು ಮಗು ಅಂತ ಹೇಳೋದು ಕೂಡ ಕೇಳಿರ್ಬೋದು. ಬಟ್ ಆಕ್ಚುಲಿ ಇದು ಈ ರೀತಿ ಚರ್ಮದ ಬದಲಾವಣೆ ಬರುವುದು ಗರ್ಭಿಣಿಯ ದೇಹದಲ್ಲಿ ಆಗುವಂತಹ ಹಾರ್ಮೋನಲ್ ಫ್ಲಕ್ಚುಯೇಷನ್ ಇಂದ ವಿನಃ ನಿಮ್ಮ ಮಗು ಗಂಡು ಹೆಣ್ಣು ಆಗಿರುವುದಕ್ಕೆ ಅಲ್ಲ. ಮತ್ತೆ ಸ್ಕ್ಯಾನಿಂಗ್ ಅಲ್ಲಿ ಮಗುವಿನ ಹಾರ್ಟ್ ರೇಟ್ 140 ಬೀಟ್ಸ್ ಪರ್ ಮಿನಿಟ್ ಗಿಂತ ಜಾಸ್ತಿ ಇದ್ರೆ ಹೆಣ್ಣು ಮಗು, 140 ಬೀಟ್ಸ್ ಪರ್ ಮಿನಿಟ್ ಗಿಂತ ಕಡಿಮೆ ಇದ್ರೆ ಗಂಡು ಮಗು. ಇದು ಯಾವುದೇ ರೀತಿಯಲ್ಲಿ ಪ್ರೂವ್ ಮಾಡಿಲ್ಲ. ಸ್ಟಡೀಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ಹಾರ್ಟ್ ರೇಟ್ ಫ್ಲಕ್ಚುಯೇಟ್ ಆಗ್ತಾನೆ ಇರ್ತದೆ. ಎಷ್ಟೋ ಗರ್ಭಿಣಿಗೆ ಮಾರ್ನಿಂಗ್ ಸಿಕ್ನೆಸ್ ಇದ್ದು ಗಂಡು ಮಗು ಆಗಿದ್ದುಂಟು. ಅದೇ ತರ ಸ್ಕಿನ್ ಗ್ಲೋ ಇದ್ದು ಹೆಣ್ಣು ಮಗು ಆಗಿದ್ದುಂಟು. ಸ್ವೀಟ್ ಟೇಸ್ಟ್ ಇಷ್ಟಪಟ್ಟು ಗಂಡು ಹೆಣ್ಣು ಮಗು ಆಗಿದ್ದು ಉಂಟು. ಇವುಗಳೆಲ್ಲ ಜಸ್ಟ್ ಮಿತ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಸತ್ಯಾಂಶತೆ ಇಲ್ಲ, ಯಾರು ಕೂಡ ಪ್ರೂವ್ ಮಾಡಿ ತೋರಿಸಿಲ್ಲ. ಮಗು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಯಾವುದೇ ಆಗಿರ್ಲಿ ಆರೋಗ್ಯವಂತ ಮಗು ಜೊತೆಗೆ ಆರೋಗ್ಯವಂತ ಗರ್ಭಿಣಿ ಇದ್ರೆ ಅಷ್ಟೇ ಸಾಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.